ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋ ಕ್ಲಿಕ್ ಮಾಡಿದ್ದೀರಾ ಅಂದರೆ ಇದರಲ್ಲಿ ನಿಮಗೇನೋ ಇಂಪಾರ್ಟೆಂಟ್ ಮೆಸೇಜಸ್ ಇದೆ ಅಂತ ಅರ್ಥ. ಸೊ ನನಗೂ ಗೊತ್ತಿಲ್ಲ ನಿಮಗೆ ಏನೇನೆಲ್ಲ ಮೆಸೇಜಸ್ ಬರುತ್ತೆ, ಯಾವ ಒಂದು ಸಿಚುವೇಶನ್ ಬಗ್ಗೆ ಬರುತ್ತೆ ನನಗೆ ಅದೂ ಗೊತ್ತಿಲ್ಲ. ಬಟ್ ಲೆಟ್ಸ್ ರಿವೀಲ್ ಎಟ್ ಎನಿ ಮೂಮೆಂಟ್ ನಿಮಗೆ ಮೆಸೇಜ್ ಇಷ್ಟ ಆಗಿ ಅದನ್ನು ಕ್ಲೇಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಹಾಕಿದ್ರೆ ಆಯಿತು. ಸೊ ಲೆಟ್ಸ್ ಸಿ ಗೈಸ್, ಏನು ಬರುತ್ತೆ ನಿಮಗೆ, ಯಾವ ಒಂದು ಸಿಚುವೇಶನ್ ಬಗ್ಗೆ ನಿಮಗೆ ಮೆಸೇಜ್ ಬರ್ತಾ ಇದೆ ಅಂತ. ಲೆಟ್ಸ್ ಸಿ. ಸೊ ಇಟ್ಸ್ ಅ ಜನರಲ್ ರೀಡಿಂಗ್ ಅಗೇನ್, ಬಟ್ ಲೆಟ್ಸ್ ಸಿ ಯಾವ ಒಂದು ಸಿಚುವೇಶನ್ ಬಗ್ಗೆ ನಿಮಗೆ ಇಂಪಾರ್ಟೆಂಟ್ ಮೆಸೇಜ್ ಇದೆ. ದೇರ್ ಇಸ್ 4 of Wands ಸೆಲೆಬ್ರೇಷನ್ ಕಾರ್ಡ್ ಇದು. ಸೊ ಪಾಸಿಬಿಲಿಟಿ ಇದೆ, ನೀವೇನು ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ದೀರಾ ನಿಮ್ಮ ಲೈಫಲ್ಲಿ, ಯಾವ್ದಾದ್ರು ಒಂದು ನ್ಯೂ ಪ್ರಾಜೆಕ್ಟಿಗೆ ಕೈ ಹಾಕಿದ್ರೆ, ಒಂದು ನ್ಯೂ ಪ್ರಾಜೆಕ್ಟ್ನ ಇನಿಷಿಯೇಟ್ ಮಾಡಿದ್ರೆ, ಎಸ್ ಸಕ್ಸಸ್ ನಿಮ್ಮ ಹಾದಿಲಿದೆ. ಆ್ಯಂಡ್ ತುಂಬ ಜನಕ್ಕೆ ಮ್ಯಾರೇಜ್ ನೋಡ್ತಾ ಇದ್ದೀನಿ. ಯಾರೆಲ್ಲ ಮ್ಯಾರೇಜ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ, ಒಂದು ರೈಟ್ ಪರ್ಸನ್ನ ಮೀಟ್ ಆಗೋದಕ್ಕೆ, ಅಥವಾ ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇರೋರು ಈ ಒಂದು ಕನೆಕ್ಷನ್ ಫಾರ್ವರ್ಡ್ ಹೋಗುತ್ತಾ, ಅಂದರೆ ಮ್ಯಾರೇಜ್ ತನಕ ಹೋಗುತ್ತಾ, ಫ್ಯಾಮಿಲಿ ಒಪ್ಕೊಂತಾರ, ಫ್ಯಾಮಿಲಿಯವರು ಈ ಒಂದು ಮ್ಯಾರೇಜ್ ಅಥವಾ ಈ ಕನೆಕ್ಷನಿಗೆ ಒಪ್ಕೊಂತಾರ, ಲವ್ ಆಗಿರ್ಬೋದು, ಅರೇಂಜ್ಡ್ ಏನೇ ಆಗಿರ್ಬೋದು, ಫ್ಯಾಮಿಲಿಯಿಂದ ಏನಾದರೂ ಒಂದು ಅಡೆತಡೆ ಬರುತ್ತಾ, ಹಿಂಗೆಲ್ಲ ನಿಮ್ದು ಒಂದಷ್ಟು ಕ್ವೆಶನ್ಸ್ ಇತ್ತು ಅನ್ಸುತ್ತೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್. ಫ್ಯಾಮಿಲಿ ನಿಮಗೆ ಎಸ್ ಅನ್ನೋದು, ಫ್ಯಾಮಿಲಿ ನಿಮಗೆ ಓಕೆ ಅನ್ನೋದು, ಬಿಕಾಸ್ ಇಟ್ಸ್ ಎ ಸೆಲೆಬ್ರೇಷನ್ ಕಾರ್ಡ್. ನಿಮ್ಮ ಫ್ಯಾಮಿಲಿಲಿ ಏನೋ ಒಂದು ಸೆಲೆಬ್ರೇಷನ್ ನೋಡ್ತಾ ಇದ್ದೀನಿ. ತುಂಬ ಜನ ಮನೆ ಕಟ್ಸೋದು, ಯಾರಿಗೆಲ್ಲ ಮನೆಗೆ ಏನಾದ್ರು ರಿನೋವೇಟ್ ಮಾಡಿಸೋದು, ಇದೆಲ್ಲ ನೋಡ್ತಾ ಇದ್ದೀನಿ ನಾನು. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್, ಯಾರಿಗೆಲ್ಲ ವೆಹಿಕಲ್ ತಗೋಬೇಕು ಅಂತ ಇದ್ರಿ, ವಿತಿನ್ 4 months, 1 month to 4 months ನಿಮಗೆ ಈ ಒಂದು ವಿಶ್ ಫುಲ್ಫಿಲ್ ಆಗೋದನ್ನು ನೋಡ್ತಾ ಇದ್ದೀನಿ. ಡಸಂಟ್ ಮ್ಯಾಟರ್ ನೀವು ಯಾವಾಗ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಅಂತ. ಫ್ರಮ್ ಟುಡೇ 4 weeks to 4 months ನಿಮ್ಮ ಒಂದು ವಿಶ್, ಕಾರ್ ತಗೊಳ್ಳೋ ವಿಶ್, ವೆಹಿಕಲ್ ತಗೊಳ್ಳೋ ವಿಶ್. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್, ಮನೆಗೆ ಏನಾದರೂ ಒಂಥರ ಲೈಕ್ ರಿನೋವೇಟ್ ಮಾಡಿಸೋದು, ಮನೇಲಿ ಏನಾದ್ರು ಸ್ವಲ್ಪ ಹೊಸ ಥಿಂಗ್ಸ್ ತಕ್ಕೊಳ್ಳೋದು, ಇದೆಲ್ಲ ನೋಡ್ತಾ ಇದ್ದೀನಿ. ಸೊ ಆಲ್ರೆಡಿ ವರ್ಕ್ ಮಾಡ್ತಾ ಇರೋ ಪ್ರಾಜೆಕ್ಟಲ್ಲಿ ಸಕ್ಸಸ್ ಬರೋದನ್ನು ನೋಡ್ತಾ ಇದ್ದೀನಿ. ತುಂಬ ಜನಕ್ಕೆ ಮ್ಯಾರೇಜ್, ಇಟ್ಸ್ ಅ ಡಬಲ್ ಕನ್ಫರ್ಮೇಶನ್. 2025 ನಿಮಗೆ ಒಂದು ಗುಡ್ ನ್ಯೂಸ್ನ ನೋಡ್ತೀರಾ ಮ್ಯಾರೇಜ್ ರಿಲೇಟೆಡ್ ಆಗಿ. ವಾವ್, ಲುಕ್ ಎಟ್ ದಿಸ್ ಲವರ್ಸ್ ಕಾರ್ಡ್. ಈ ಪರ್ಸನ್, ನೀವು ಯಾರನ್ನ ಮೀಟ್ ಆಗ್ತಾ ಇದ್ದೀರಾ ಗೈಸ್, ಆಲ್ರೆಡಿ ಇರ್ಬೋದು ನಿಮ್ಮ ಲೈಫಲ್ಲಿ ಇವರು. ಆಲ್ರೆಡಿ ಯಾರನ್ನ ಮೀಟ್ ಆಗ್ತಾ ಇದ್ದೀರಾ ಈ ಒಂದು 4 months ಅಲ್ಲಿ, ಈ ಪರ್ಸನ್, ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಎಮೋಷನಲ್ ಕನೆಕ್ಷನ್, ದಿಸ್ ಇಸ್ ಮೋರ್ ಲೈಕ್ ಫಿಸಿಕಲ್, ಎಮೋಷನಲ್, ಸ್ಪಿರಿಚುವಲ್ ಕನೆಕ್ಷನ್. ಇದಂದ್ರೆ ಟ್ವಿನ್ ಫ್ಲೇಮ್ ಕೈಂಡ್ ಆಫ್ ಕನೆಕ್ಷನ್. ಪರ್ಸನ್ನ ನೀವು ಮೀಟ್ ಆಗೋ ಪಾಸಿಬಿಲಿಟಿ ಇದೆ. ಈ ಪರ್ಸನ್ ಯಾವ ಥರ ಅಂದರೆ, ನಿಮಗೆ ವ್ಯಾಲ್ಯೂ ಕೊಡ್ತಾರೆ, ನಿಮ್ಮ ಪ್ರೆಸೆನ್ಸಿಗೆ ವ್ಯಾಲ್ಯೂ ಕೊಡ್ತಾರೆ. ನೀವು ನಡ್ಕೊ ಬಂದಿರೋ ಕಲ್ಚರು, ನಿಮ್ಮ ಲೈಫ್ ಸ್ಟೈಲು, ನಿಮ್ಮ ಬೇಸಿಕ್ ರೂಲ್ಸ್ ಲೈಫಲ್ಲಿ, ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನು, ನಿಮ್ಮ ಗೋಲ್ಸ್ ಏನು, ಅದೆಲ್ಲದಕ್ಕೂ ವ್ಯಾಲ್ಯೂ ಕೊಡುವಂಥ ಒಂದು ಪರ್ಸನ್ನ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ದಿಸ್ ಇಸ್ ಫಸ್ಟ್ ಏನಾಗುತ್ತೆ ನಿಮ್ಮಿಬ್ರು ಮಧ್ಯ ಅಂದರೆ, ನೀವು ಅನ್ಕೊಂಡೇ ಇರಲ್ಲ ಎಮೋಷ್ನಲಿ ಕನೆಕ್ಟ್ ಆಗ್ತೀವಿ ಅಂತ. ಬಿಕಾಸ್ ಫಸ್ಟ್ ಟೈಮ್ ನೋಡಿದಾಗ ಅವರ ಒಂದು ಪರ್ಸ್ನಾಲಿಟಿಗೆ ನೀವು ಅಟ್ರಾಕ್ಟ್ ಆಗ್ತೀರಾ. ಆ್ಯಂಡ್ ನೀವು ಅನ್ಕೊಂಡೇ ಇರಲ್ಲ ಇವರು ಸೀರಿಯಸ್ ರಿಲೇಷನ್ಶಿಪ್ಪಿಗೂ ಇವ್ರು ಬರ್ತಾರೆ. ಬಿಕಾಸ್ ಪಾಸಿಬಿಲಿಟಿ ಇದೆ, ಅವರೊಂಥರ ಔಟ್ ಗೋಯಿಂಗ್ ಪರ್ಸನ್, ಎಕ್ಸ್ಟ್ರೋವರ್ಟ್ ಪರ್ಸನ್ ಆಗಿರ್ತಾರೆ, ತುಂಬ ಜನ ಜೊತೆ ಮಾತಾಡ್ತಾ ಇರ್ತಾರೆ, ಕಮ್ಯುನಿಕೇಟ್ ಮಾಡ್ತಾ ಇರ್ತಾರೆ. ಸೊ ಅವರ ಈ ಒಂದು ಎಕ್ಸ್ಟ್ರೋವರ್ಟ್ ನೇಚರ್ನ ನೋಡ್ಬಿಟ್ಟು ಮೇ ಬಿ ನೀವು ಅನ್ಕೋಬಹುದು, ಇವ್ರು ನಿಜವಾಗ್ಲೂ ಕನೆಕ್ಟ್ ಆಗ್ತಾರಾ, ಇವ್ರು ನಿಜವಾಗ್ಲೂ ರಿಲೇಷನ್ಶಿಪ್ ಅಥವಾ ಮ್ಯಾರೇಜ್ ಇದಕ್ಕೆಲ್ಲ ಒಪ್ಕೊಂತಾರ ಅನ್ಕೊಂಡೇ ಇರಲ್ಲ. ಬಟ್ ಅಟ್ರಾಕ್ಷನ್ ಅದೊಂದು ಆಗತ್ತೆ. ಫಸ್ಟ್ ಈಸ್ ಕ್ರಶ್ ಅನ್ನೋದೊಂದು ಆಗತ್ತೆ ನಿಮಗೆ ಇವ್ರ ಮೇಲೆ. ಆ್ಯಂಡ್ ಆ ಒಂದು ಕ್ರಶ್ ಮೋರ್ ಲೈಕ್ ಅಟ್ರಾಕ್ಷನ್ ಇಂದ ಅದು ನೆಕ್ಸ್ಟ್ ಲೆವೆಲ್ಗೆ, ಮ್ಯಾರೇಜ್ ಲೆವೆಲ್ಗೆ ಹೋಗೋದನ್ನ ನೋಡ್ತಾ ಇದ್ದೀನಿ. ಸೊ ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್. ಯಾರೆಲ್ಲ ಸಿಂಗಲ್ ಇದ್ದೀರಾ, ನೀವು ಒಂದು ಟ್ವಿನ್ ಫ್ಲೇಮ್ ಕನೆಕ್ಷನ್, ಅಂದರೆ ನಿಮ್ಮ ಥರನೇ ನಿಮ್ಮ ಪರ್ಸ್ನಾಲಿಟಿನ ಮಿರರ್ ಇಮೇಜ್ ಅನ್ಕೋಬಿಡಿ. ಸೇಮ್ ಟು ಸೇಮ್ ಪರ್ಸ್ನಾಲಿಟಿ ಇರೋ ಒಂದು ಆಪೋಸಿಟ್ ಸೆಕ್ಸ್ ಪರ್ಸನ್, whom ever you prefer, ಅವ್ರನ್ನ ನೀವು ಮೀಟ್ ಆಗ್ತೀರಾ ಅದನ್ನು ನೋಡ್ತಾ ಇದ್ದೀನಿ. ವಾವ್ ಗೈಸ್, ಐ ಡೋಂಟ್ ನೋ, ಫುಲ್ ರಿಲೇಷನ್ಶಿಪ್ಸ್ ಕಾರ್ಡ್ ಬರ್ತಾ ಇದೆ, ಲವ್ ಕಾರ್ಡ್ ಬರ್ತಾ ಇದೆ, ಮ್ಯಾರೇಜ್ ಕಾರ್ಡ್ ಬರ್ತಾ ಇದೆ.
3 of Pentacles ಕೊಲಾಬ್ರೇಷನ್ ನೋಡ್ತಾ ಇದ್ದೀನಿ. ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಆಲ್ರೆಡಿ ಕಂಪನಿಲಿ ವರ್ಕ್ ಮಾಡ್ತಾ ಇದ್ದೀರಾ, ನಿಮಗೆ ಗ್ರೂಪ್ ಅಲ್ಲಿ ವರ್ಕ್ ಮಾಡೋ ಒಂದು ಪಾಸಿಬಿಲಿಟೀಸ್ ನೋಡ್ತಾ ಇದ್ದೀನಿ. ನೆಕ್ಸ್ಟ್ 3 months ಅಲ್ಲಿ ನಿಮ್ಮ ಸ್ಕಿಲ್ಸ್ ಆಲ್ರೆಡಿ ಏನ್ ಸ್ಕಿಲ್ಸ್ ಬೆಳೆಸ್ಕೊಂಡಿದ್ದೀರಾ, ಇನ್ನೂ ನಿಮ್ಮ ಸ್ಕಿಲ್ಸ್ ಅಪ್ಗ್ರೇಡ್ ಆಗೋದನ್ನ ನೋಡ್ತಾ ಇದೀನಿ. ಇಷ್ಟು ದಿನ ನೀವು ಸಿಂಗಲ್ ಆಗಿ ವರ್ಕ್ ಮಾಡ್ತಾ ಇದ್ರೆ ಇನ್ಮೇಲೆ ನೀವು ಗ್ರೂಪ್ ಅಲ್ಲಿ ವರ್ಕ್ ಮಾಡ್ತೀರಾ. ಕೊಲಾಬ್ರೇಷನ್, ಜಾಸ್ತಿ ಕೊಲಾಬ್ರೇಷನ್ ನೋಡ್ತಾ ಇದೀನಿ. 4 of Wands ಅಂದ್ರೂ ಅಗೇನ್ ಇಟ್ ಟಾಕ್ಸ್ ಅಬೌಟ್ ಕೊಲಾಬ್ರೇಷನ್. ತುಂಬಾ ಜನ ಈವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಯಾರೆಲ್ಲ ಇದ್ದೀರಾ, ಡೆಕೋರೇಷನ್ ಡಿಪಾರ್ಟ್ಮೆಂಟ್, ನಿಮಗೆಲ್ಲ ತುಂಬಾ ಬಿಸ್ನೆಸ್ ಕ್ಲಿಕ್ ಆಗೋದನ್ನ ನೋಡ್ತಾ ಇದೀನಿ. ಮೇನ್ ಆಗಿ ಯಾರೆಲ್ಲ ಲೈಕ್ ಈವೆಂಟ್ ಮಾಡೋದು, ಅದರ ಸೆಲೆಬ್ರೇಷನ್ ಮಾಡೋದು ನಿಮಗೆಲ್ಲ ಜಾಸ್ತಿ ಕ್ಲಿಕ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಮೋರ್ ಓವರ್ ನಿಮ್ಮ ಒಂದು ವರ್ಕ್ ನೋಡ್ಬಿಟ್ಟು ಇಂಪ್ರೆಸ್ ಆಗಿ ನಿಮಗೆ ಮೆಸೇಜ್ ಮಾಡ್ತಾರೆ ಕೆಲವೊಂದೊಂದು ಜನ, ನಾನು ವರ್ಕ್ ಮಾಡ್ತೀನಿ ನಿಮ್ ಜೊತೆ, ಕೊಲಾಬ್ರೇಟ್ ಮಾಡೋಣ, ಒಟ್ಟಿಗೆ ಸೇರ್ಕೊಂಡು ವರ್ಕ್ ಮಾಡೋಣ. ಸೊ ಏನು ಆರ್ಗನೈಸೇಷನ್ ಅಲ್ಲಿ ಇದ್ದೀರಾ, ಏನು ಗ್ರೂಪ್ ಅಲ್ಲಿ ಇದ್ದೀರಾ, ನಿಮ್ಮ ಗ್ರೂಪ್ ಸ್ವಲ್ಪ ದೊಡ್ಡದಾಗ ಅದ್ ನೋಡ್ತಾ ಇದ್ದೀನಿ. ಅಂಡ್ ಮೋರ್ ಓವರ್ ನಿಮ್ಮ ಸ್ಕಿಲ್ಸ್ ಇಂಪ್ರೂವ್ ಆಗೋದಕ್ಕೆ ನಿಮಗೆ ಟೈಮ್ ಸಿಗ್ತಾ ಇದೆ ಮೇನ್ ಆಗಿ ತುಂಬಾ ಜನಕ್ಕೆ ಇಲ್ಲಿ. ಅಂಡ್ ಒನ್ ಮೋರ್ ಥಿಂಗ್ ಈಸ್, ತುಂಬಾ ಜನ ಏನ್ ಗ್ರೂಪ್ ಅಲ್ಲಿ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ರಿ, ಇಷ್ಟು ದಿನ ನಿಮ್ಮ ಟ್ಯಾಲೆಂಟ್, ನಿಮ್ಮ ಸ್ಕಿಲ್ಸ್ ನ ತುಂಬಾ ಜನ ರೆಪ್ರೆಸೆಂಟ್ ಮಾಡಿರಲ್ಲ, ಅಂದ್ರೆ ಐಡೆಂಟಿಫೈ ಮಾಡಿರಲ್ಲ. ಬಟ್ ಇವಾಗ ಟೈಮ್ ಬಂದಿದೆ, ಅಂದ್ರೆ ನಿಮ್ಮ ಒಂದು ವರ್ಕ್ ನ ಐಡೆಂಟಿಫೈ ಮಾಡ್ಬಿಟ್ಟು ಅದಕ್ಕೊಂದು ಅವಾರ್ಡ್ ಕೊಡೋದು, ಅದಕ್ಕೊಂದು ನೇಮ್ ಕೊಡೋದು, ಅಥವಾ ಎಲ್ರ ಮುಂದೆ ಹೇಳೋದು. ಅಗೇನ್ 4 of Wands ಅಂದ್ರೆ ಸೆಲೆಬ್ರೇಷನ್, ಅದ್ರಲ್ಲಿ ನಿಮಗೆ ಅವಾರ್ಡ್ ಸಿಗೋದಾಗಿರ್ಬೋದು, ನೀವು ಮಾಡ್ತಿರೋ ವರ್ಕ್ಗೆ ನಿಮ್ನ ಕರೆದ್ಬಿಟ್ಟು ಎಲ್ಲರ ಮುಂದೆ ಹೇಳೋದು, ಓಕೆ ಈ ತರ ವರ್ಕ್ ಮಾಡಿದ್ದಾರೆ, ಇಷ್ಟು ಎಫರ್ಟ್ ಹಾಕಿದ್ದಾರೆ, ನಮ್ಮ ಇಷ್ಟು ಸಕ್ಸಸ್ಗೆ ಇವರ ಒಂದು ಎಫರ್ಟ್ ಕಾರಣ ಅಂತ ನಿಮ್ನ ಪಾಯಿಂಟ್ ಔಟ್ ಮಾಡ್ಬಿಟ್ಟು ಎಲ್ರ ಮುಂದೆ ನಿಲ್ಸಿ ಒಂದು ಸೆಲೆಬ್ರೇಷನ್ ಅಲ್ಲಿ ಸ್ಟೇಜ್ ಮೇಲೆ ಕರೆದು ಅವಾರ್ಡ್ ಕೊಡೋದು, ಇದೆಲ್ಲ ಮೇನ್ ಆಗಿ ಕಾಣ್ತಾ ಇದೆ. ಬ್ಯೂಟಿಫುಲ್ ಎನರ್ಜಿ, ವೆರಿ ಬ್ಯೂಟಿಫುಲ್ ಎನರ್ಜಿ. ಅಂದ್ರೆ ಇಷ್ಟೇ ನೀವು ಬ್ಯಾಕ್ ಗ್ರೌಂಡ್ ಅಲ್ಲೂ ವರ್ಕ್ ಮಾಡ್ತಾ ಇದ್ರಿ ಅನ್ಸುತ್ತೆ, ಬಟ್ ಇವಾಗ ನಿಮ್ಮ ವರ್ಕ್ ವಿಸಿಬಲ್ ಆಗುತ್ತೆ, ಅಂದ್ರೆ ತುಂಬಾ ಜನಕ್ಕೆ ಕಾಣುತ್ತೆ, ತುಂಬಾ ಜನಕ್ಕೆ ಗೊತ್ತಾಗುತ್ತೆ. ಇವಾಗ ಏನಾಗುತ್ತೆ ಅಂದ್ರೆ ಒಂದೊಂದು ಮೂವೀಸ್ ಅಲ್ಲಿ ಮೂವಿ ಏನೋ ಹಿಟ್ ಆಗುತ್ತೆ, ಬಟ್ ಅದ್ರಲ್ಲಿ ಬ್ಯಾಕ್ ಗ್ರೌಂಡ್ ವರ್ಕ್ ಮಾಡಿರ್ತಾರಲ್ವಾ, ಎಡಿಟರ್ಸ್ ಆಗಿರ್ಬೋದು, ಆ ಲೈಟ್ ಮ್ಯಾನ್ ಆಗಿರ್ಬೋದು, ಸೋ ಮೆನಿ ಥಿಂಗ್ಸ್, ಅವ್ರ ಎಫರ್ಟ್ ತುಂಬಾ ಸತಿ ಯಾರು ನೋಡಿರಲ್ಲ, ಯಾರು ಐಡೆಂಟಿಫೈ ಮಾಡಿರಲ್ಲ. ಬಟ್ ಇವಾಗ ಟೈಮ್ ಬರುತ್ತೆ, ಎಲ್ಲರೂ ಯಾರನ್ನ ಎಡಿಟ್ ಮಾಡಿದ್ಯಾರು, ಏನೋ ಸೆಟ್ ಅಲ್ಲಿ ಇದ್ದಿದ್ಯಾರು, ಲೈಕ್ ಐ ಡೋಂಟ್ ನೋ, ಯಾವುದೋ ನಿಮ್ಮ ಒಂದು ಎಫರ್ಟ್ ಕ್ಲಿಕ್ ಆಗಿ ನಿಮ್ಮ ಏನೋ ಕೆಲ್ಸನ ಐಡೆಂಟಿಫೈ ಮಾಡ್ಬಿಟ್ಟು ನಿಮಗೆ ಏನೋ ಒಂದು ಕೊಡೋದನ್ನ ನೋಡ್ತಾ ಇದ್ದೀನಿ. ಅವಾರ್ಡ್ ಆಬ್ವಿಯಸ್ಲಿ. ಓಕೆ, ದಿಸ್ ಇಸ್ 8 of Cups. ತುಂಬಾ ಜನಕ್ಕೆ ವಾಕ್ಔಟ್ ಆಗ್ತಾ ಇದ್ದೀರಾ, ಯಾವ ಒಂದು ಜಾಗದಲ್ಲಿ ನಿಮಗೆ ಫೀಲ್ ಆಗ್ತಾ ಇಲ್ಲ, ನಿಮ್ಮ ಪ್ರೆಸೆನ್ಸ್ ವ್ಯಾಲ್ಯೂ ಆಗ್ತಾ ಇಲ್ಲ ಅನ್ನಿಸ್ತಾ ಇದೆ, ನಿಮಗಲ್ಲಿ ಖುಷಿ ಸಿಗ್ತಾ ಇಲ್ಲ ಅನ್ನಿಸ್ತಾ ಇದೆ. ಆ ಒಂದಷ್ಟು ಕನೆಕ್ಷನ್, ಒಂದಷ್ಟು ಗ್ರೂಪ್ ಇಂದ ನೀವು ಡಿಟ್ಯಾಚ್ ಆಗ್ಬಿಟ್ಟು ಬೇರೆ ಕಡೆ ಹೋಗ್ತಾ ಇರೋದನ್ನ ನೋಡ್ತಾ ಇದೀನಿ. ನಿಮ್ಮ ಫ್ರೆಂಡ್ಶಿಪ್ ಚೇಂಜ್ ಆಗ್ಬೋದು, ಇಷ್ಟ ದಿನ ಹ್ಯಾಂಗ್ ಔಟ್ ಆಗ್ತಾ ಇದ್ದ ಒಂದಷ್ಟು ಜನಗಳು, ಅವ್ರ ಜೊತೆ ಕನೆಕ್ಷನ್ಸ್ ಎಲ್ಲಿ ನಿಮಗೆ ವ್ಯಾಲ್ಯೂ ಸಿಗ್ತಾ ಇಲ್ಲ, ನಿಮ್ಮ ಪ್ರೆಸೆನ್ಸಿಗೆ ವ್ಯಾಲ್ಯೂ ಸಿಗ್ತಾ ಇಲ್ಲ ಅಂತ ಫೀಲ್ ಆಗ್ತಾ ಇತ್ತು. ಇವಾಗ ನೀವು ಅದರಿಂದ ವಾಕ್ಔಟ್ ಆಗೋದನ್ನ ನೋಡ್ತಾ ಇದೀನಿ, ಅದನ್ನ ಬಿಟ್ಟು ಮೂವ್ ಆನ್ ಆಗೋದನ್ನ ನೋಡ್ತಾ ಇದ್ದೀನಿ. ಅಂಡ್ ಒನ್ ಮೋರ್ ಥಿಂಗ್ ಈಸ್, ಇಷ್ಟು ದಿನ ಪಾಸ್ಟ್ ಅಲ್ಲಿ ಆದಂತ ಕೆಲವೊಂದೊಂದು ಸಿಚುವೇಶನ್ಸ್, ಫೇಲ್ಯೂರ್ಸು, ಎಮೋಷನಲ್ ಡಿಸಪಾಯಿಂಟ್ಮೆಂಟ್ ಸಿಚುವೇಶನ್ಸು, ಅದನ್ನೆಲ್ಲ ಫೈನಲಿ ಬಿಟ್ಬಿಟ್ಟು ನೀವು ಬೇಡ, ನನಗೆ ಟೆನ್ಷನ್ ಬೇಡ ಅಂತ ಬಿಟ್ಟು ನೀವು ಮೂವ್ ಆನ್ ಆಗೋದನ್ನ ನೋಡ್ತಾ ಇದ್ದೀನಿ. ಬ್ಯೂಟಿಫುಲ್ ಮೆಸೇಜ್ ನಿಮಗಂತೂ. ಏನನ್ಸು ಅಂತ ಹೇಳಿ ಗೈಸ್. ಎಟ್ ಎನಿ ಮೂಮೆಂಟ್ ನಿಮಗೆ ಈ ಮೆಸೇಜ್ಗಳಲ್ಲಿ ಯಾವ್ದನ್ನಾದ್ರು ಕ್ಲೇಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕ್ಬೋದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು ಅಂತ ಹೇಳ್ತಾ, ಎಸ್ ಗೈಸ್, ನೆಕ್ಸ್ಟ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಅಂಡ್ ಐ ಲವ್ ಯು ಆಲ್.